ಪವಿತ್ರವಾದ ನದಿಗಳನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಹಿಂದ್ಗಡೆ ಕಾಣಿಸ್ತೀಯಲ್ಲ, ಬಂದು ಸ್ನಾನ ಮಾಡಿ ಚಟ್ನಿ ಬಿಸಾಕಿ ಅಲ್ಲೇ ದೇವ್ರ ದರ್ಶನಕ್ಕೆ ಅಂತ ಬಂದು ಪಾಪಗಳು ಮಾಡ್ತಿದ್ದಾರೆ, ಪಾಪಿಗಳು. ಎಲ್ಲರೂ ಹೇಳಿ ಹರ ಹರ್ ಮಹಾದೇವ್, ಹರ ಹರ್ ಮಹಾದೇವ್. ಹರ ಹರ ಮಹಾದೇವ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ರಾಜ್. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ಮತ್ತು ನನ್ನ ಕುಟುಂಬ ಓಂಕಾರೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಪಡೆಯೋದ್ರ ಬಗ್ಗೆ ನಿಮಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಇದ್ರ ಬಗ್ಗೆ ಇದರ ವಿಶಿಷ್ಟತೆಗಳೇನು, ಆ ಟೆಂಪಲ್ ಸರೌಂಡಿಂಗಲ್ಲಿ ಏನೇನು ಪ್ಲೇಸಸ್ ಇದೆ, ಹಾಗೆ ಓಂಕಾರೇಶ್ವರನ ರೀಚ್ ಆಗೋದು ಹೇಗೆ, ಅಂದರೆ ಬೆಂಗಳೂರಿಂದ ನಾವು ಯಾವ ಥರ ಓಂಕಾರೇಶ್ವರನ ರೀಚ್ ಆಗ್ಬೋದು, ಅಲ್ಲಿ ನೋಡಬೇಕಾಗಿರೋ ಪ್ಲೇಸಸ್ ಏನು, ಮತ್ತು ಅಲ್ಲಿ ಉಳ್ಕೊಳ್ಳೋದಕ್ಕೆ ಹೋಟೆಲ್ ಯಾವ ರೀತಿ ಇರ್ತವೆ, ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದಾಗೆ ಅಲ್ಲಿ ನನಗೆ ಇಷ್ಟ ಆಗದ ಕೆಲವೊಂದು ವಿಷಯಗಳನ್ನ ಬಗ್ಗೆ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಅದನ್ನು ಕೊನೆಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಷ್ಟ ಆಗದಿರೋ ವಿಷಯಗಳನ್ನ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸೊ ಟ್ರಾವೆಲ್ ಹೇಗೆ ಮಾಡೋದು ಅದ್ರ ಬಗ್ಗೆ ಮುಂಚೆ ಹೇಳಬೇಕು ಅಂತಂದರೆ, ಬೆಂಗಳೂರಿಂದ ನಮಗೆ ಇಂದೋರ್ಗೆ ಇಲ್ಲ ಉಜ್ಜಯಿನಿಗೆ ಡೈರೆಕ್ಟ್ ಟ್ರೈನ್ಸ್ ಇರ್ತವೆ. ಸೊ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡೋರು ಡೈರೆಕ್ಟಾಗಿ ಕಂಫರ್ಟಬಲ್ ಆಗಿ ಟ್ರೈನಲ್ಲಿ ಜರ್ನಿ ಮಾಡ್ಬೋದು. ಇಲ್ಲಾಂದರೆ ಫ್ಲೈಟ್ ಆಪ್ಷನ್ ಕೂಡ ಇರುತ್ತೆ. ಫ್ಲೈಟ್ ಆಪ್ಷನ್ ಅಂದರೆ ನಾವು ಇಂದೋರ್ಗೆ ಹೋಗಬೇಕು. ಸೊ ಇಂದೋರ್ ಏನಾಗುತ್ತೆ ಅಂದರೆ ಉಜ್ಜಯಿನಿ ಮತ್ತು ಓಂಕಾರೇಶ್ವರ್ ಮಧ್ಯದಲ್ಲಿ ನಿಮಗೆ ಇಂದೋರ್ ಸಿಗುತ್ತೆ. ಸೊ ಇಂದೋರ್ಗೆ ನೀವು ಫ್ಲೈಟಲ್ಲಿ ಹೋಗೋದ್ರಿಂದ ಏನಾಗುತ್ತೆ, ನೀವು ಎರಡೂ ಕ್ಷೇತ್ರಗಳಿಗೆ ಮಿಡಲಲ್ಲಿ ಇರೋದ್ರಿಂದ ನೀವು ಎರಡೂ ದರ್ಶನ ಮಾಡ್ಕೊಳ್ಳೋಕೆ ಈಸಿಯಾಗಿರುತ್ತೆ. ಬಟ್ ನಾನು ಬೆಂಗಳೂರಿಂದ ಫ್ಲೈಟ್ ತೊಗೊಂಡು ಭೋಪಾಲ್ ಹೋಗಿ ಭೋಪಾಲಿಂದ ಬೈ ಕಾರ್ ಬಂದುಬಿಟ್ಟು ಓಂಕಾರೇಶ್ವರ್ ರೀಚ್ ಆದೆ. ಸೊ ಏನಕ್ಕೆ ಆ ಥರ ಮಾಡಿದೆ ಅಂದರೆ, ಭೋಪಾಲಲ್ಲಿ ನನ್ನ ಫ್ರೆಂಡ್ ಕೂಡ ನನ್ನ ಜೊತೆ ಬರೋರಿದ್ರು. ಸೊ ಅದರಿಂದಾಗಿ ನಾನು ಭೋಪಾಲ್ ಹೋಗಿ ಅಲ್ಲಿಂದ ಕಾರ್ ತೊಗೊಂಡು 250 ಕಿಲೋಮೀಟರ್ ಜರ್ನಿ ಮಾಡಿಕೊಂಡು ಓಂಕಾರೇಶ್ವರ್ಗೆ ರೀಚ್ ಆದೆ. ಸೊ ರೀಚ್ ಆಗೋ ದಾರಿ ಹೇಗಿದೆ ಅಂದರೆ ನೋಡಿ, ನಿಮ್ಗೆ ಕಾಣಿಸ್ತಿದೆಯಲ್ಲ ಇದೇ ದಾರಿ, ತುಂಬ ಸಖತ್ತಾಗಿದೆ. ನರ್ಮದಾ ಅಭಯಾರಣ್ಯ. ಸೊ ಇದ್ರ ಮುಖಾಂತರವಾಗಿ ನಾವು ಹೋಗಬೇಕು. ಸೊ ತುಂಬ ಚೆನ್ನಾಗಿರುತ್ತೆ, ವಿತ್ ಘಾಟ್ ಸೆಕ್ಷನ್ಸ್ ಇರುತ್ತೆ, ಮತ್ತು ಕಾಡು ವಿಲೇಜಸ್ ಎಲ್ಲ ತುಂಬ ಅಂದರೆ ಚೆನ್ನಾಗಿರುತ್ತೆ. ಒಂದು 5 ರಿಂದ 6 ಅವರ್ ಜರ್ನಿ ಇರುತ್ತೆ. 250 ಕಿಲೋಮೀಟರ್ ಕ್ರಮಿಸೋಕ್ಕೆ 5 ರಿಂದ 6 ಅವರು. ಸೊ ಮಧ್ಯದಲ್ಲಿ ನಮಗೆ ಈ ನರ್ಮದಾ ಸಾಗರ್ ಅಂದರೆ ಇಂದಿರಾ ಸಾಗರ್ ಡ್ಯಾಮ್ ಕೂಡ ಕಾಣುತ್ತೆ. ನೋಡಿ ನಿಮ್ಗೆ ಕಾಣ್ತಾ ಇರೋದು ಇಂದಿರಾ ಸಾಗರ್ ಡ್ಯಾಮು. ಸೊ ಇದ್ರದ್ದು ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾವು ಬೆಳಿಗ್ಗೆ ಇಲ್ಲಿಂದ ಒಂದು 6 ಗಂಟೆ, ಭೋಪಾಲಿಂದ 6 ಗಂಟೆಗೆ ಹೊರಟು ಮಧ್ಯಾಹ್ನ 3-3:30 ಟೈಮಲ್ಲಿ ನಾವು ಓಂಕಾರೇಶ್ವರ್ ಟೆಂಪಲ್ ರೀಚ್ ಆದ್ವಿ. ನಾವು ಫ್ಯಾಮಿಲಿ ಇದ್ರಿಂದ ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಹಾಗೆ ನಾವು ಹೋಗಿದ್ದು ದರ್ಶನ ಮಾಡೋಕ್ಕೆ ಡಿಸೆಂಬರ್ 25 ಅಂದರೆ ಲಾಂಗ್ ವೀಕೆಂಡ್ ಹಾಲಿಡೇಸ್. ಸೊ ಅದರಿಂದಾಗಿ ನಾವೇನು ಮಾಡಿದ್ವಿ, ರೂಮ್ ಸಿಗುತ್ತೋ ಇಲ್ವೋ ಅಲ್ಲಿ ರೀಚ್ ಆದಾಗ ಅಂತ ಹೇಳಿ ನಾವು ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ನಾವು ಬುಕ್ ಮಾಡ್ಕೊಂಡಿದ್ದು ರೂಮು 4 ಜನಕ್ಕೆ 3,000 ರೂಪಾಯಿ ಪೇ ಮಾಡಿದ್ವಿ. AC ರೂಮ್ಸು ತುಂಬ ಚೆನ್ನಾಗೇ ಇತ್ತು. ಸೊ ಅದು ಟೆಂಪಲ್ಗೆ ಹತ್ರ ಕೂಡ ಇತ್ತು. ಸೊ ನಾವು ಅಲ್ಲಿ ರೀಚ್ ಆಗಿದ ತಕ್ಷಣ ನಾವು ಮುಂಚೆ ದರ್ಶನ ಮಾಡೋಣ ಅಂತ ಹೋದಾಗ, ಬಟ್ ನಮ್ಮ ಹೋಟೆಲ್ ಓನರ್ ಬಂದು ಹೇಳಿದ್ರು, ಇಲ್ಲ ಬೋಟಿಂಗ್ ಮಾಡ್ಕೊಂಬಿಡಿ, ಬೋಟಿಂಗ್ ಫಿನಿಶ್ ಆಗೋಗುತ್ತೆ, 6 ಗಂಟೆಗೆಲ್ಲ ಬೋಟಿಂಗ್ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನೀವು ಫಸ್ಟ್ ಬೋಟಿಂಗ್ ಫಿನಿಶ್ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ಬೋದು. ಸೊ ದರ್ಶನ ನಿಮಗೆ ನೈಟ್ 9-10 ಗಂಟೆವರೆಗೂ ದರ್ಶನಕ್ಕೆ ಓಪನ್ ಇರುತ್ತೆ ನಿಮಗೆ ಟೆಂಪಲ್ ಅಂದಾಗ. ನಾವೇನು ಮಾಡಿದ್ವಿ, ಬೋಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಬೋಟಿಂಗ್ನಲ್ಲಿ ನಾನು ಏನೇನು ನೋಡಿದೆ ಅಂತ ನಿಮ್ಗೆ ತೋರಿಸೋದಕ್ಕಿಂತ ಮುಂಚೆ, ಆಮೇಲೆ ನಾನು ಹೇಗೆ ದರ್ಶನ ಮಾಡಿದೆ ಅಂತ ತೋರಿಸೋದಕ್ಕಿಂತ ಮುಂಚೆ ಈ ಸ್ಥಳ ಪುರಾಣನ ತಿಳ್ಕೊಳ್ಳೋಣ. ಅಂದರೆ ಓಂಕಾರೇಶ್ವರ ಅನ್ನೋ ದೇವಸ್ಥಾನ ಅಂದರೆ ಜ್ಯೋತಿರ್ಲಿಂಗ ಹೇಗೆ ಉದ್ಭವ ಆಯಿತು ಅಂತ. ಸೊ ಇದಕ್ಕೆ ನಿಮಗೆ ನೋಡ್ತಾ ಹೋದರೆ, ನೀವು ರಿಸರ್ಚ್ ಮಾಡ್ತಾ ಹೋದರೆ ಒಂದು 2-3 ಕತೆ ನಿಮಗೆ ಸಿಗುತ್ತೆ. ಅದರಲ್ಲಿ ಒಂದು ಕತೆ ಏನಂದರೆ, ವಿಂಧ್ಯ ಪರ್ವತ ಇದೆಯಲ್ಲ, ವಿಂಧ್ಯ ಪರ್ವತ ಬಂದು ಶಕ್ತಿಯ ಅಹಂಕಾರದಿಂದ ನಾನು ಎಲ್ಲ ಪರ್ವತಗಳಿಗಿಂತ ಎತ್ತರವಾಗಬೇಕು ಅಂತ ಶಿವನಿಗೆ ತಪಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆಗ ಶಿವ ತಪಸ್ಗೆ ಮೆಚ್ಚಿಬಿಟ್ಟು ವರ ನೀಡ್ತಾನೆ, ಓಕೆ ಅಂತೇಳಿ. ಅದಕ್ಕೆ ವಿಂಧ್ಯ ಪರ್ವತ ವರ ತಗೊಂಡ್ಮೇಲೆ ಅಹಂಕಾರ ಹೆಚ್ಚುತ್ತಾ ಹೋಗುತ್ತೆ, ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಅದೇನು ಮಾಡುತ್ತೆ ಅಂದರೆ, ಸೂರ್ಯನಿಗೂ ಕೂಡ ಅಡ್ಡ ಬರೋಷ್ಟು ಎತ್ತರವಾಗಿ ಬೆಳೆದು ಅಹಂಕಾರನ ಮೆರೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಗ ಭಯಗೊಂಡ ದೇವತೆಗಳೇನು ಮಾಡ್ತಾರೆ, ಈ ಶಿವನ ಹತ್ರ ಮೊರೆ ಹೋಗ್ಬಿಟ್ಟು, ಇಲ್ಲ ಈ ಥರ ಆಗ್ತಿದೆ, ನೀನೇ ಏನಾದರೂ ಮಾಡಬೇಕು ಅಂತ ಕೇಳಿದಾಗ, ಆಗ ಶಿವ ಬಂದು ನರ್ಮದಾ ನದಿ ತೀರದಲ್ಲಿ ಅಗ್ನಿಸ್ತಂಭ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಅದೇ ಅಗ್ನಿಸ್ತಂಭ ಜ್ಯೋತಿರ್ಲಿಂಗವಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಕ್ಷಣದಿಂದ ಈ ಸ್ಥಳಕ್ಕೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅಂತ ಪ್ರಸಿದ್ಧಿ ಆಗುತ್ತೆ.
ಇನ್ನು ಎರಡನೇ ಸ್ಟೋರಿ ಏನಪ್ಪ ಅಂದರೆ, ಮಾಂಧಾತ ಅನ್ನುವಂಥ ರಾಜ ಶ್ರೀರಾಮನ ವಂಶದಲ್ಲಿ ಜನಿಸಿರೋ, ಅಂದರೆ ಶ್ರೀರಾಮ ಜನಿಸಿಗಿಂತ ಒಂದು 10 ತಲೆಮಾರುಗಳ ಮುಂಚೆ ಇಕ್ವಾಶು ವಂಶದಲ್ಲಿ ಜನಿಸಿದ ಮಾಂಧಾತ ಅನ್ನೋ ರಾಜ ಶಿವನ ಸ್ಮರಣೆ ಮಾಡುತ್ತಾ ಈ ಬೆಟ್ಟದ ಹತ್ರ, ಈ ದ್ವೀಪದ ಹತ್ರ ಬಂದಾಗ ಈ ದ್ವೀಪ ಓಂಕಾರೇಶ್ವರ ಅಂದರೆ ಓಂ ರೀತಿಯಲ್ಲಿ ಕಾಳುತ್ತೆ ಅವನಿಗೆ. ಸೊ ಆಗ ಏನು ಮಾಡ್ತಾನೆ ರಾಜ, ಅಲ್ಲೇ ಕೂತು ಶಿವನಿಗಾಗಿ ತಪಸ್ ಮಾಡೋಕ್ಕೆ ಶುರು ಮಾಡ್ತಾನೆ, ಘೋರ ತಪಸ್ ಮಾಡ್ತಾನೆ. ಆಗ ಶಿವ ಪ್ರತ್ಯಕ್ಷಗೊಂಡಾಗ ನೀನು ಏನು ವರ ಬೇಕು ಅಂತ ಕೇಳಿದಾಗ ಆಗ ಮಾಂಧಾತ ಕೇಳ್ತಾನೆ, ಇಲ್ಲೇ ನೀನು ಶಾಶ್ವತವಾಗಿ ಇದೇ ಕ್ಷೇತ್ರದಲ್ಲೇ ನೆಲೆಸಬೇಕು ಅಂತ ಕೇಳಿದಾಗ ಆಗ ಶಿವನು ಜ್ಯೋತಿರ್ಲಿಂಗ ರೂಪವಾಗಿ ಅದೇ ಕ್ಷೇತ್ರದಲ್ಲಿ ನೆಲೆಸ್ತಾನೆ. ಸೊ ಇದು ಬಂದ್ಬಿಟ್ಟು ಎರಡನೇ ಸ್ಟೋರಿ. ಸೊ ಈ ಥರ ಇನ್ನೂ ತುಂಬಾ ಕಥೆಗಳಿದ್ದಾವೆ. ಸೊ ನನಗೆ ಗೊತ್ತಿರೋ ಥರ ಈ 2 ಸ್ಟೋರಿನ ನಿಮ್ಗೆ ಹೇಳಿದ್ದೀನಿ. ಸೊ ಈ ಓಂಕಾರೇಶ್ವರ ಕ್ಷೇತ್ರಕ್ಕೆ 2 ವರ್ಷದ ಇತಿಹಾಸ ಇದೆ, 2 ವರ್ಷದ ಹಳೇದು ಅಂತ ಇತಿಹಾಸ ಇದೆ. ಮೌರ್ಯರು ಮತ್ತು ಗುಪ್ತರ ಕಾಲದಲ್ಲಿ ಈ ಒಂದು ಕ್ಷೇತ್ರ ಎಷ್ಟು ವೈಭವಯುತವಾಗಿತ್ತು ಅಂದರೆ ಅದನ್ನು ಹೇಳೋಕ್ಕಾಗದು ಅಂತ ಕೂಡ ತುಂಬ ಕಡೆ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಬನ್ನಿ, ಈಗ ನಿಮಗೆ ಈ ಪ್ಲೇಸಲ್ಲಿ ಓಂಕಾರೇಶ್ವರದಲ್ಲಿ ಇದೆಲ್ಲೆಲ್ಲಿ ಏನೇನು ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ಏನು ಘಾಟ್ಸ್ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋವಂಥದ್ದು ಓಲ್ಡ್ ಬ್ರಿಡ್ಜ್, ಅಂದರೆ ನಾವು ಅಲ್ಲಿರೋ ದ್ವೀಪಕ್ಕೆ, ಓಂಕಾರೇಶ್ವರ ದೇವಸ್ಥಾನ ಇರುವಂಥ ದ್ವೀಪಕ್ಕೆ ಹೋಗೋದಕ್ಕೆ ಇರುವಂಥ ಓಲ್ಡ್ ಬ್ರಿಡ್ಜ್ ಇದು. ಎದುರು ಕಡೆ ಕಾಣಿಸ್ತಾ ಇರುವಂಥ ಬೆಟ್ಟ ಅಂದರೆ ಒಂದು ದ್ವೀಪ, ಅದೊಂಥರ ಐಲ್ಯಾಂಡ್, ಅದಕ್ಕೆ ಶಿವಪುರಿ ಅಂತ ಕರೀತಾರೆ. ಅದಿರೋದು ಉತ್ತರ ಭಾಗದಲ್ಲಿ. ಸೊ ನರ್ಮದಾ ನದಿಯ ಉತ್ತರ ಭಾಗದಲ್ಲಿರುವಂಥದ್ದು ಶಿವಪುರಿ ಅಂತ ಕರೀತಾರೆ. ಸೊ ನಿಮಗೆ ಕೆಳಗಡೆ ಕಾಣ್ತಿರೋ ನದಿ ಬಂದು ನರ್ಮದಾ ನದಿ, ಆ ದ್ವೀಪದ ಆ ಕಡೆ ಬಂದು ನಿಮಗೆ ಇರೋದಂತೂ ಕಾವೇರಿ ನದಿ. ಸೊ ನಿಮ್ಗೆ ಎದುರುಗಡೆ ಕಾಣ್ತಿರುವಂಥ ಆ ಡ್ಯಾಮಿಂದ ನಾವು ನದಿ ಬಂದು ಅಲ್ಲಿ ನಿಮಗೆ ಸ್ಪ್ಲಿಟ್ ಆಗುತ್ತೆ. ಆ ದ್ವೀಪ ಇರುವಂಥ ಸ್ಟಾರ್ಟಿಂಗ್ ಜಾಗದಲ್ಲಿ ಸ್ಪ್ಲಿಟ್ ಆಗುತ್ತೆ. ಆ ಜಾಗ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಆ ಜಾಗದಲ್ಲಿ ಸ್ಪ್ಲಿಟ್ ಆಗಿ ಈ ಕಡೆ ನಿಮಗೆ ಕಾಣಿಸ್ತಿರೋದು ಬಂದ್ಬಿಟ್ಟು ನರ್ಮದಾ, ಆ ದ್ವೀಪದಿಂದ ಹಿಂದೆ ಇರುವಂಥದ್ದು ಬಂದ್ಬಿಟ್ಟು ಕಾವೇರಿ. ಸೊ ನಿಮ್ಗೆ ಕಾಣ್ತಿರೋ ಬ್ರೌನಿಶ್ ಕಾಣ್ತಿರೋದು ಬಂದು ಟೆಂಪಲ್ ಬಂದು ಅದೇ ಓಂಕಾರೇಶ್ವರ ಟೆಂಪಲ್. ಅದು ನರ್ಮದಾ ನದಿಯ ದಕ್ಷಿಣ ಭಾಗದಲ್ಲಿ, ಅಂದರೆ ರೈಟ್ ಸೈಡ್ ಕಾಣ್ತಿರೋದು ಬಂದ್ಬಿಟ್ಟು ಬ್ರಹ್ಮಪುರಿ ಮತ್ತು ವಿಷ್ಣುಪುರಿ. ಸೊ 2 ಘಾಟ್ಸ್ ಬಂದ್ಬಿಟ್ಟು 2 ದೇವಸ್ಥಾನಗಳು ಬಂದ್ಬಿಟ್ಟು ಈ ರೈಟ್ ಸೈಡಲ್ಲಿ ದಕ್ಷಿಣ ಭಾಗದಲ್ಲಿ ಇರುತ್ತೆ. ಸೊ ಲೆಫ್ಟ್ ಸೈಡ್ ಇರುವಂಥ ದ್ವೀಪದಲ್ಲಿ ಬಂದ್ಬಿಟ್ಟು ಓಂಕಾರೇಶ್ವರ ಟೆಂಪಲ್, ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಶಿವಪುರಿ ವಿಷ್ಣುಪುರಿ ಮತ್ತು ಬ್ರಹ್ಮಪುರಿ. ಸೊ ನಿಮ್ಗೆ ಹೇಳ್ದಂಗೆ ಈಗ ವಿಷ್ಣುಪುರಿ, ಶಿವಪುರಿ ಮತ್ತು ಬ್ರಹ್ಮಪುರಿ ಮತ್ತು ಗೋಮುಖ್ ಘಾಟ್, ಬ್ರಹ್ಮಪುರಿ ಮತ್ತು ವಿಷ್ಣುಪುರಿ ಮಧ್ಯದಲ್ಲಿ ಗೋಮುಖ್ ಘಾಟ್ ಅಂತ ಬರುತ್ತೆ. ಅದು ಕೂಡ ತುಂಬ ಪವಿತ್ರವಾದ, ಅದನ್ನು ತೋರಿಸಿ ಹೋಗ್ತೀನಿ. ಸೊ ಹಾಗೆ ಬೇರೆ ಎಲ್ಲ ಘಾಟ್ಸ್ನು ಮತ್ತು ತುಂಬ ಇಂಪಾರ್ಟೆಂಟ್ಲಿ ಈ ನರ್ಮದಾ ನದಿ ಮತ್ತು ಕಾವೇರಿ ನದಿ ಸಂಗಮ ಇದೆಯಲ್ಲ, ಸಂಗಮ ಕೂಡ ನಿಮಗೆ ಬೋಟಿಂಗ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಇದು ಓಲ್ಡ್ ಬ್ರಿಡ್ಜ್ ಅಲ್ದಿರ ಇನ್ನೊಂದು ನ್ಯೂ ಬ್ರಿಡ್ಜ್ ಕೂಡ ಇದೆ. ಸೊ ಅಂದರೆ 2 ಬ್ರಿಡ್ಜ್ ಯೂಸ್ ಮಾಡಿಕೊಂಡು ನಾವು ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ಬೋದು. ಇದೇ ನಿಮಗೆ ಕಾಣಿಸ್ತಿರೋಂಥ ನ್ಯೂ ಬ್ರಿಡ್ಜು. ಸೊ ಇದರಿಂದ ಡ್ಯಾಮ್ ನೋಡಿ ಇನ್ನೂ ಹತ್ತಿರದಲ್ಲಿ ಕಾಣುತ್ತೆ ನಿಮಗೆ. ಸೊ ಈ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಕಾಣ್ತಿರೋದೇ ಬ್ರಹ್ಮಪುರಿ. ಸೊ ಬ್ರಹ್ಮಪುರಿಲಿ ನೋಡಿ ನಿಮಗೆ ತುಂಬ ಜನ ಸ್ನಾನ ಮಾಡ್ತಿದ್ದಾರೆ, ಕಾಣ್ತಿರ್ಬೋದು ರೈಟ್ ಸೈಡಲ್ಲಿ ತುಂಬ ಜನ ಸ್ನಾನ ಮಾಡ್ತಿದ್ದಾರೆ. ಸೊ ಇದು ನ್ಯೂ ಬ್ರಿಡ್ಜ್. ಈ ನ್ಯೂ ಬ್ರಿಡ್ಜ್ ಮುಖಾಂತರ ಕೂಡ ನೀವು ಓಂಕಾರೇಶ್ವರ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗ್ಬೋದು. ಸೊ ಬೇಸಿಕಲಿ ಈ ದ್ವೀಪಕ್ಕೆ, ಅಂದರೆ ಈ ಶಿವಪುರಿಗೆ ರೀಚ್ ಆಗೋದಕ್ಕೆ ಓಲ್ಡ್ ಬ್ರಿಡ್ಜ್ ಇದೆ, ನ್ಯೂ ಬ್ರಿಡ್ಜ್ ಇದೆ. ಅದು ಅಲ್ದಿರ ನೀವು ಗೋಮುಖ್ ಘಾಟಿಂದ ಇಲ್ಲ ಯಾವುದೇ ಘಾಟಿಂದ ನೀವು ಬೋಟಿಂಗಿಂದ ಕೂಡ ಹೋಗ್ಬೋದು ಓಂಕಾರೇಶ್ವರ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಳ್ಳೋದಕ್ಕೆ. ಪರಮಶಿವ ಕೊಟ್ಟ ವರದಿಂದ ಸೊ ಇಲ್ಲಿರುವಂಥ ಜ್ಯೋತಿರ್ಲಿಂಗ 2 ಲಿಂಗಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಒಂದು ಬಂದ್ಬಿಟ್ಟು ನಿಮಗೆ ಆವಾಗಲೇ ತೋರಿಸಿದಂಥ ಓಂಕಾರೇಶ್ವರ ಲಿಂಗ, ಅದೇ ಶಿವಪುರಿಯಲ್ಲಿರುವಂಥದ್ದು. ಇನ್ನೊಂದು ಬಂದ್ಬಿಟ್ಟು ಮಮಲೇಶ್ವರ ಅಂತ. ಮಮಲೇಶ್ವರ ಬಂದ್ಬಿಟ್ಟು ಈ ಕಡೆ ದಕ್ಷಿಣದಲ್ಲಿ, ಅಂದರೆ ವಿಷ್ಣುಪುರಿ ಮತ್ತು ಬ್ರಹ್ಮಪುರಿ ಇರುವಂಥ ಜಾಗದ ಮಧ್ಯದಲ್ಲಿ ನಿಮಗೆ ಮಮಲೇಶ್ವರ ಟೆಂಪಲ್ ಸಿಗುತ್ತೆ. ಸೊ ಅಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗ ಇರುತ್ತೆ. ಸೊ ಪುರಾಣಗಳ ಪ್ರಕಾರ, ಅಂದರೆ ನಮ್ಮ ಏನು ಹೇಳ್ತಾರೆ ಅಂದರೆ, ಸೊ ನೀವು ಯಾರು ಓಂಕಾರೇಶ್ವರಕ್ಕೆ ಬರ್ತಾರಲ್ಲ ಅವರು ಈ 2 ಲಿಂಗಗಳನ್ನು ದರ್ಶನ ಪಡೆದ್ರೆ ಮಾತ್ರ ಅವರ ಒಂದು ಜ್ಯೋತಿರ್ಲಿಂಗ ದರ್ಶನ ಪರಿಪೂರ್ಣಗೊಳ್ಳುತ್ತೆ ಅಂತ. ಸೊ ಬೇಸಿಕಲಿ ಅಲ್ಲಿನ ಓಂಕಾರೇಶ್ವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಬಂದು ಇಲ್ಲಿ ಮಮಲೇಶ್ವರದಲ್ಲಿರುವಂಥ ಜ್ಯೋತಿರ್ಲಿಂಗನ ಕೂಡ ನಾವು ದರ್ಶನ ಮಾಡ್ಕೊಳ್ಳೇಬೇಕು. ಇವೆರಡನ್ನ ದರ್ಶನ ಮಾಡ್ಕೊಳ್ಳದೆ ನಾವು ಇಲ್ಲಿಂದ ಹೋಗ್ಬಾರ್ದು, ಹೋದರೆ ನಮ್ಮ ದರ್ಶನ ಪರಿಪೂರ್ಣಗೊಳ್ಳೋದಿಲ್ಲ. ಸೊ ನಿಮಗೆ ಕಾಣಿಸ್ತಾ ಇರುವಂಥ ಟೆಂಪಲ್ ಬಂದ್ಬಿಟ್ಟು ಮಮಲೇಶ್ವರ ಟೆಂಪಲ್. ಓಂಕಾರೇಶ್ವರ ಟೆಂಪಲ್ಗಿಂತ ಇಲ್ಲಿ ಮಮಲೇಶ್ವರ ಟೆಂಪಲಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಸೊ ಸ್ವಲ್ಪ ಬೇಗ ದರ್ಶನ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಸ್ವಲ್ಪ ಫ್ರೀಯಾಗೂ ಕೂಡ ಇರುತ್ತೆ, ನೋಡೋದಕ್ಕೆ ತುಂಬ ಆರ್ಕಿಟೆಕ್ಚರ್ಸ್ ಅಲ್ಲಿ ತುಂಬ ಚೆನ್ನಾಗೂ ಇರುತ್ತೆ. ಸೊ ನೀವು ಕಾಣ್ತಿರುವಂಥದ್ದು ಫುಲ್ಲು ಏರಿಯಾ ಬಂದ್ಬಿಟ್ಟು ಮಮಲೇಶ್ವರ ಟೆಂಪಲ್.
ನಾನು ಮುಂಚೆನೇ ಹೇಳ್ದಂಗೆ ದಕ್ಷಿಣ ಭಾಗದಲ್ಲಿರುವಂಥ ವಿಷ್ಣುಪುರಿನಲ್ಲಿ ವಿಷ್ಣು ಮಂದಿರ ಇದೆ. ಸೊ ನಿಮ್ಗೆ ಕಾಣ್ತಿರೋದೇ ಬಂದು ವಿಷ್ಣು ಮಂದಿರ. ಸೊ ನೀವು ಇದನ್ನು ಕೂಡ ದರ್ಶನ ಮಾಡ್ಕೊಬೋದು. ಇದಕ್ಕೆ ತುಂಬ ಜನ ರಶ್ ಇರೋದಿಲ್ಲ, ಅಂದರೆ ನೀವು ನೋಡ್ತಾ ಇರೋದ್ರೆ ಆಲ್ಮೋಸ್ಟ್ ಖಾಲಿನೇ ಇರುತ್ತೆ. ಸೊ ಇದನ್ನು ನೀವು ಯಾವಾಗ ಬೇಕಾದರೂ ಬಂದು ದರ್ಶನ ಮಾಡ್ಕೊಬೋದು. ಸೊ ಇಲ್ಲಿಂದ ನಿಮಗೆ ಮುಂದೆ ಹೋಗ್ತಾ ಸೊ ನಿಮಗೆ ಬರೋದೇ ಬ್ರಹ್ಮಪುರಿ. ಸೊ ಮಧ್ಯದಲ್ಲಿ ನಿಮಗೆ ಗೋಮುಖ್ ಘಾಟ್ ಅಂತ ಬರುತ್ತೆ. ಸೊ ನೀವು ಹಾಗೆ ವಿಷ್ಣುಪುರಿಯಿಂದ ಮುಂದೆ ಬಂದಾಗ ನಿಮಗೆ ಕಾಣೋದೇ ಬ್ರಹ್ಮಪುರಿ ಘಾಟ್. ಸೊ ನಿಮ್ಗೆ ಕಾಣ್ತಾ ಇದೆ ನೋಡಿ ಬ್ರಹ್ಮಪುರಿ ಘಾಟು. ಸೊ ತುಂಬ ಜನ ಈ ಬ್ರಹ್ಮಪುರಿ ಘಾಟಲ್ಲೇ ಸ್ನಾನ ಮಾಡೋಕ್ಕೆ ಬರ್ತಾರೆ. ಅಂದರೆ ಸ್ನಾನ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ವಾಟರ್ ಲೆವೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಡ್ಯಾಮಿಂದ ಬರುವಂಥ ವಾಟರ್ ಬಂದ್ಬಿಟ್ಟು ಸ್ಪ್ಲಿಟ್ ಆಗುತ್ತೆ. ಅಲ್ಲಿ ಕಾಣ್ತಿದೆಯಲ್ಲ ಐಲ್ಯಾಂಡ್ ಹತ್ರ ಸ್ಪ್ಲಿಟ್ ಆಗುತ್ತೆ. ಅಲ್ಲಿ ಆ ಕಡೆ ಹೋಗುವಂಥ ನದಿನ ಕಾವೇರಿ ಅಂತ ಕರೀತಾರೆ, ಈ ಕಡೆ ಹರಿಯುವಂಥ ನದಿನ ನರ್ಮದಾ ಅಂತ ಕರೀತಾರೆ. ಈ ನರ್ಮದಾ ತಟದಲ್ಲಿರುವಂಥದ್ದು ಆ ಬ್ರಿಡ್ಜ್, ನಾನು ತೋರಿಸಿದಂಥ ಬ್ರಿಡ್ಜ್ ಮತ್ತು ಓಂಕಾರೇಶ್ವರ ಟೆಂಪಲ್ಲು. ನರ್ಮದಾ ಇದು ಒಂದು ಬ್ರಹ್ಮಪುರಿ ಘಾಟ್. ಬ್ರಹ್ಮಪುರಿ ಘಾಟಲ್ಲಿ ಸ್ನಾನ ಮಾಡ್ಬೋದು, ಅಂದರೆ ತುಂಬ ಕೇರ್ಫುಲ್ ಆಗಿರಿ, ತುಂಬ ಸ್ಲಿಪ್ಪರಿ ಇದೆ. ಹೇಳ್ತಾನೆ ಇರ್ತಾರೆ, ಅವರು ಕೂಡ ಹೇಳ್ತಾನೆ ಇರ್ತಾರೆ ಈ ಥರ ಸ್ನಾನ ಮಾಡುವಂಥ ಹುಷಾರಾಗಿರಿ ಅಂತ, ತುಂಬ ಡೀಪಾಗೆಲ್ಲ ಹೋಗ್ಬೇಡಿ ಅಂತ. ಯಾಕಂದರೆ ವಾಟರ್ ಫೋರ್ಸ್ ಬಂದು ತುಂಬ ಇರುತ್ತೆ. ಸೊ ಬ್ರಹ್ಮಪುರಿ ಘಾಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಸ್ನಾನ ಮಾಡ್ತಾರೆ. ಮೇಜರ್ ಭಕ್ತಾದಿಗಳು ಬಂದ್ಬಿಟ್ಟು ಈ ಬ್ರಹ್ಮಪುರಿ ಘಾಟಲ್ಲೇ ಸ್ನಾನ ಮಾಡ್ತಾರೆ. ಬನ್ನಿ ಈಗ ನಾನು ನಿಮ್ಮನ್ನು ಗೋಮುಖ್ ಘಾಟ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿಂದ ಕೆಳಗಡೆ ನಡ್ಕೊಳ್ತಾ ಬಂದರೆ, ಇಲ್ಲಿಂದ ಮಮ್ಮಲೇಶ್ವರಿಂದ ಈಗ ಕೆಳಗಡೆ ನಡ್ಕೊಳ್ತಾ ಬಂದರೆ ಸೊ ಇಲ್ಲಿ ನಿಮ್ಗೆ ಕಾಣೋದೇ ಗೋಮುಖ್ ಘಾಟ್. ಸೊ ಇಲ್ಲಿ ತುಂಬ ಜನ ಸ್ನಾನ ಮಾಡ್ತಿರ್ತಾರೆ, ಇಲ್ಲೂ ಕೂಡ ತುಂಬ ಜನ ಸ್ನಾನ ಮಾಡ್ತಿರ್ತಾರೆ. ಸೊ ಇಲ್ಲಿಂದ ನಿಮಗೆ ಅಲ್ಲಿ ಓಂಕಾರೇಶ್ವರ ಟೆಂಪಲ್ದು ವ್ಯೂ ನೋಡಿ ಚೆನ್ನಾಗಿ ಕಾಣುತ್ತೆ. ಸೊ ಅಲ್ಲಿಂದ ರೈಟ್ ಸೈಡಲ್ಲಿ ನೋಡಿ ನಿಮಗೆ ಒಂದು ಡೈರೆಕ್ಷನ್ಸ್ ಹಾಕಿರ್ತಾರೆ ಗೋಮುಖ್ ಘಾಟ್ಗೆ ಅಂತ, ಇದೆ ಗೋಮುಖ್ ಘಾಟ್. ಸೊ ಇಲ್ಲಿ ಬಂದು ಇಲ್ಲಿ ಒಂದು ಗೋವಿನ ಮುಖದ ಆಕಾರದಲ್ಲಿ ಒಂದು ಮೂರ್ತಿ ಇರುತ್ತೆ. ಆ ಮೂರ್ತಿಯ ಬಾಯಿಂದ ಬಂದ್ಬಿಟ್ಟು ಒಂದು ತೀರ್ಥ ಬರ್ತಾ ಇರುತ್ತೆ. ಸೊ ಆ ತೀರ್ಥ ತುಂಬ ಪವಿತ್ರವಾದುದು ಅಂತ ಭಾವಿಸ್ತಾರೆ. ಸೊ ಬಟ್ ನನ್ನ ದುರದೃಷ್ಟ ಏನಂದರೆ ನೋಡಿ, ಅಲ್ಲಿ ನೀರಿನ ಲೆವೆಲ್ ತುಂಬ ಜಾಸ್ತಿ ಇದ್ರಿಂದ ಆ ಗೋವಿನ ಮುಖದಿಂದ ಬರುವಂಥ ತೀರ್ಥದ್ದು ಕಾಣಿಸ್ತಾ ಇರಲಿಲ್ಲ ನನಗೆ. ಸೊ ಅದರಿಂದ ನಾನು ಏನೇನು ಮಾಡಿದೆ, ಅಲ್ಲಿ ನೀರಿನ ತಲೆ ಮೇಲೆ ಚೆಲ್ಕೊಂಡು ವಾಪಸ್ ಆದೆ. ಬಟ್ ಅಲ್ಲಿ ಜನರಲಿ ನಿಮಗೆ ಗೋವಿಂದ ಮುಖದಿಂದ ಬರ್ತಿರುತ್ತಲ್ಲ ತೀರ್ಥ, ಅದನ್ನು ತುಂಬ ಜನ ವಾಟರ್ ಬಾಟಲ್ ಇಟ್ಕೊಂಡು ಹೋಗ್ತಾರೆ. ಸೊ ಹಾಗೆ ಅದನ್ನು ತಲೆ ಮೇಲೆ ಚೆಲ್ಕೊಳ್ಳೋದ್ರಿಂದ ತುಂಬ ಪವಿತ್ರ ಅಂತ ಭಾವಿಸ್ತಾರೆ. ಹಾಗೆ ಇದನ್ನು ಈ ತೀರ್ಥ ಬಂದು ನರ್ಮದಾ ನದಿನಲ್ಲಿ ಸಂಗಮ ಆಗೋದ್ರಿಂದ ಈ ಪ್ಲೇಸ್ನ ಕಪಿಲ ಸಂಗಮ ಅಂತ ಕರೀತಾರೆ. ಬನ್ನಿ ನಮ್ಮ ಬೋಟಿಂಗ್ನ ಕಂಟಿನ್ಯೂ ಮಾಡೋಣ. ಸೊ ಈ ಬೋಟಿಂಗಲ್ಲಿ ಅವರು ಜನರಲ್ ಏನಿರುತ್ತೆ ಅಂದರೆ ಪ್ಯಾಕೇಜು, ಅಲ್ಲಿ ಕಾಣ್ತಿರೋಂಥ ಶಿವಪುರಿ ದ್ವೀಪ ಅಂದರೆ ಓಂಕಾರೇಶ್ವರ ಟೆಂಪಲ್ ಇರುವಂಥ ದ್ವೀಪನ ಅವರು ಕಂಪ್ಲೀಟ್ ಒಂದು ರೌಂಡ್ ಹಾಕ್ಸ್ಕೊಂಡ್ಬಂದು ಮತ್ತೆ ಅದೇ ಜಾಗದಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ನಿಮಗೆ ಇದಕ್ಕೆ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ, ಡಿಪೆಂಡ್ಸ್ ಆನ್ ದ ಬೋಟ್ ಕೂಡ ಚಾರ್ಜ್ ಮಾಡ್ತಾರೆ. ನಾವು ತೊಗೊಂಡಿದ್ದ ಬೋಟಲ್ಲಿ ಪರ್ ಹೆಡ್ 500 ಆ ಥರ ಚಾರ್ಜ್ ಮಾಡಿದ್ರು. ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ 2 ಘಾಟ್ ಇದೆ. ಸೊ ಒಂದು ಘಾಟ್ ಬಂದ್ಬಿಟ್ಟು ಅಭಯ್ ಘಾಟ್, ಇನ್ನೊಂದು ಬಂದ್ಬಿಟ್ಟು ನಗರ್ ಘಾಟ್. ಇಲ್ಲಿ ಬಂದ್ಬಿಟ್ಟು ಸಾಯಂಕಾಲದದ್ದು ಬಂದ್ಬಿಟ್ಟು ನರ್ಮದಾ ನದಿಗೆ ಆರತಿ ಮಾಡ್ತಾರೆ. ಸೊ ಟೈಮಿಂಗ್ಸ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅವ್ರು ಹೇಳೋ ಪ್ರಕಾರ ಕೆಲವರು ಹೇಳ್ತಾರೆ 6 o'clock ಅಂತಾರೆ, ಕೆಲವೊಬ್ರು 7 o'clock ಅಂತ ಹೇಳ್ತಾರೆ. ಬಟ್ ನಾನು ನೋಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ದರ್ಶನ ಮಾಡ್ಕೊಳ್ಬೇಕಿತ್ತು. ಸೊ ಹೀಗೆ ಬಟ್ ಇದು ಬೋಟಿಂಗ್ ಮಾತ್ರ ನಾವು ಈವ್ನಿಂಗ್ ಹೋಗಿದ್ದು, ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ವರ್ತ್ ಅಂತ ಕೂಡ ಅನ್ನಿಸ್ತು ನಿಮಗೆ. ಸೊ ಈ ಬೋಟಿಂಗ್ ಹೋಗ್ತಾ ಆ ಕಡೆ ಎಂಡಲ್ಲಿ ನಿಮಗೆ ಸಂಗಮಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನೀವು ಈ ದೃಶ್ಯಗಳನ್ನ ಎಂಜಾಯ್ ಮಾಡ್ತಾ ಇರಿ, ಬೋಟಿಂಗ್ ದೃಶ್ಯಗಳನ್ನ ಎಂಜಾಯ್ ಮಾಡ್ತಾ ಇರಿ. ಸೊ ಈಗ ನೋಡಿ ನೀವು ನೋಡ್ತಿರೋ ಪ್ಲೇಸ್ ಬಂದ್ಬಿಟ್ಟು ಸಂಗಮ. ಸೊ ನಿಮಗೆ ನಾವು ಬಟ್ ಆ ಕಡೆಯಿಂದ ಬಂದು ಇಲ್ಲಿ ರೈಟ್ ಟರ್ನ್ ತೊಗೊಂಡು ಮತ್ತೆ ವಾಪಸ್ ಹೋಗ್ತಾ ಇದೆ, ನದಿ ಹರಿಯೋ ಡೈರೆಕ್ಷನ್ಗೆ ವಾಪಸ್ ಹೋಗ್ತಾ ಇದೆ. ನೋಡಿ ಇದೇ ಸಂಗಮ. ಇಷ್ಟೊತ್ತು ನೀವು ವಿಡಿಯೋಗಳಲ್ಲಿ ನೋಡಿದ್ದು ನರ್ಮದಾ ನದಿ, ಬಟ್ ಇವಾಗ ನಾವು ಹೋಗ್ತಾ ಇರೋದು ಬಂದು ಕಾವೇರಿ ನದಿನಲ್ಲಿ.
ಸೊ ಈ ಜಾಗ ಸಂಗಮ ಇದೆಯಲ್ಲ, ಸಂಗಮದಲ್ಲಿ ಕೂಡ ಒಂದು ಟೆಂಪಲ್ ಥರ ಇದೆ. ಇಲ್ಲಿ ತುಂಬ ಪವಿತ್ರವಾದದ್ದು. ಇಲ್ಲಿ ಜನಗಳು ತುಂಬ ಸ್ನಾನ ಮಾಡೋಕ್ಕೆ ಬರ್ತಾರೆ. ಸೊ ತುಂಬ ಅಂದರೆ ತುಂಬ ಪವಿತ್ರವಾದಂಥ ಜಾಗ. ಬಟ್ ನಾವು ಇಲ್ಲಿ ಸ್ನಾನ ಮಾಡೋಕ್ಕಾಗಲಿಲ್ಲ. ಸೊ ಈ ಘಾಟ್ ಬಂದುಬಿಟ್ಟು ಓನ್ಲಿ ಬೋಟಿಂದ ಬರ್ಬೋದು, ಇಲ್ಲಾಂದರೆ ಆ ದ್ವೀಪದಲ್ಲಿ ಇಳಿದು ವಾಕ್ ಮಾಡ್ಕೊಳ್ತಾ ಈ ಸಂಗಮಕ್ಕೆ ಬಂದು ಸ್ನಾನ ಮಾಡ್ಕೋಬೋದು. ಸೊ ಇಲ್ಲಿಂದ ನಾವು ನೋಡಿ ವಾಪಸ್ಸು ಕಾವೇರಿ ನದಿನಲ್ಲಿ ಟುವರ್ಡ್ಸ್ ಡ್ಯಾಮ್ ಹೋಗ್ತಾ ಇದ್ದೀವಿ. ಸೊ ಅಂದರೆ ನದಿಗೆ ಆಪೋಸಿಟಾಗಿ ಕಾವೇರಿ ನದಿಯಲ್ಲಿ ಟುವರ್ಡ್ಸ್ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ತುಂಬ ಅಡ್ವೆಂಚರ್ ಆಗಿತ್ತು ರೈಡ್ ಮಾತ್ರ. ನೋಡಿ ನಮ್ಮ ಬೋಟು ಓಂಕಾರೇಶ್ವರ ಡ್ಯಾಮ್ ಹತ್ರವರೆಗೂ ಬರ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ನೀವು ಈ ಬೋಟ್ ರೈಡ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಓಂಕಾರೇಶ್ವರದಲ್ಲಿ. ಈ ಬೋಟ್ ರೈಡಲ್ಲಿ ನಿಮಗೆಲ್ಲ ಘಾಟು ನೋಡೋದ್ರ ಜೊತೆ ಈ ಡ್ಯಾಮ್ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಅಡ್ವೆಂಚರ್ ರೈಡ್ ಆಗುತ್ತೆ. ಸೊ ಈ ಬೋಟ್ ಅವರು ನಮ್ಮನ್ನು ಹಚ್ಕೊಂಡಿದ್ದ ಜಾಗಕ್ಕೆ ಅಲ್ದಿರ ಓಂಕಾರೇಶ್ವರ ಟೆಂಪಲಲ್ಲಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಹತ್ರ ಇರೋಂಥ ಪ್ಲೇಸಲ್ಲಿ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಇಲ್ಲಿಂದ ನಿಮಗೆ ನಾನು ದರ್ಶನ ಹೇಗೆ ಮಾಡ್ಕೊಂಡ್ವಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಇದು ಓಂಕಾರೇಶ್ವರ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಳ್ಳೋಕ್ಕೆ ಎಂಟ್ರಿ ಪ್ಲೇಸ್ ಇದು. ಸೊ ಈ ಥರ ಎರಡು ರೂಟ್ ಇರುತ್ತೆ. ಒಂದು ಬಂದುಬಿಟ್ಟು ನಾರ್ಮಲ್ ದರ್ಶನ, ಇನ್ನೊಂದು ಬಂದುಬಿಟ್ಟು VIP ದರ್ಶನ. ಸೊ VIP ದರ್ಶನನೇ ನೀವು ಮುಂಚೆನೇ ಬುಕ್ ಮಾಡ್ಕೊಬೋದು ವೆಬ್ಸೈಟಲ್ಲಿ. ಇಲ್ಲ ಅವತ್ತೇ ಅಂದರೆ ಸಿಗೋದಿಲ್ಲ. ಅಂದರೆ ನಾವು ಹೋಗಿದ್ದು ಬಂದುಬಿಟ್ಟು ತುಂಬ ಹೆವಿ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಸೊ ನಮಗೆ ಅವತ್ತು ಟಿಕೆಟ್ ಸಿಗ್ತಿರಲಿಲ್ಲ. ಬಟ್ ಸಂಭವ ನಾವು ಮ್ಯಾನೇಜ್ ಮಾಡಿ ಅಲ್ಲಿನ ದರ್ಶನ ತೊಗೊಂಡ್ವಿ. ಬಟ್ ನಾರ್ಮಲ್ ದರ್ಶನಕ್ಕೂ ಹೋಗ್ಬೋದು ನೀವು, ವಿತೌಟ್ ಎನಿ ಬುಕ್ಕಿಂಗ್ ನಾರ್ಮಲ್ ದರ್ಶನಕ್ಕೂ ಹೋಗ್ಬೋದು. ಸೊ ಇದು ನೋಡಿ ಗರ್ಭಗುಡಿಗೆ ಹೋಗೋವಂಥ ಪ್ಲೇಸ್ ಇದು. ಸೊ ಸಖತ್ ರಶ್ ಇತ್ತು, ತುಂಬಾ ರಶ್ ಇತ್ತು. ಬಟ್ ದರ್ಶನ ಮಾತ್ರ ಚೆನ್ನಾಗಾಯಿತು. ನೋಡಿ ನೈಟ್ ವ್ಯೂ ಹೇಗಿದೆ. ಸೊ ನಾವು ಅಲ್ಲಿಂದ ಲೇಟ್ ಮಾಡ್ದಿರಾ ಮತ್ತೆ ಮಮಲೇಶ್ವರ ದರ್ಶನಕ್ಕೂ ಹೋದ್ವಿ. ಅಂದರೆ ಒಂದೇ ದಿವಸ ದರ್ಶನ ಮಾಡೋಣ, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಮಮಲೇಶ್ವರಲ್ಲಿ ಕೂಡ ತುಂಬ ರಶ್ ಇತ್ತು. ಬಟ್ ಆ ರಶಲ್ಲಿ ನಿಂತಿರೋಂಥ ಜನಗಳು ಶಿವನ ದರ್ಶನ ಮಾಡುವಾಗ ಹರ ಹರ್ ಮಹಾದೇವ್ ಅಂತ ಕೂತ್ಕೊಂಡು ಹೋಗ್ತಿರುವಾಗ ಆ ಜೋಶ್ ಇತ್ತಲ್ಲ, ನಮಗೆ ಅದ್ರ ಏನು ಪೇನ್ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ನಾವು ಲೈನಲ್ಲಿ ನಿಂತೀವ, ಏನಾಗ್ತಿದೆ ಆ ಥರ ಏನು ಪೇನೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಒಂಥರ ಎಕ್ಸ್ಪೀರಿಯನ್ಸ್ ಇತ್ತು ಅಲ್ಲಿರೋರೆಲ್ಲ ಕೂಗ್ತಾ ಇದ್ದಾಗ. ಸೊ ಬಟ್ ದರ್ಶನ ಮಾತ್ರ ಚೆನ್ನಾಗಿತ್ತು. ಮಮಲೇಶ್ವರ ದರ್ಶನ ತುಂಬ ಚೆನ್ನಾಗಿತ್ತು. ಬಟ್ ಅದು ಓಂಕಾರೇಶ್ವರದಲ್ಲಿ ತಳ್ತಾ ಇದ್ರು ತುಂಬ ಜನ. ಬಟ್ ಮಮಲೇಶ್ವರದಲ್ಲಿ ತುಂಬ ಚೆನ್ನಾಗಿತ್ತು ದರ್ಶನ. ಅದು ಮಮಲೇಶ್ವರ ಟೆಂಪಲಿಂದ ಹೊರಗಡೆ ಬಂದ ತಕ್ಷಣ ಒಂದು ಶಿವಲಿಂಗ ಇರುತ್ತೆ. ಸೊ ಅದಕ್ಕೂ ಕೂಡ ದರ್ಶನ ಮಾಡ್ಕೊಂಬಂದು ನಾವು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನೈಟ್ ಆಗೋಗಿತ್ತು. ಸೊ ನಾವು ಹೋಗಿ ರೂಮಲ್ಲಿ ರೆಸ್ಟ್ ತೊಗೊಂಡ್ವಿ ನಾವು. ನೋಡಿ ನೈಟ್ ವ್ಯೂ ಹೇಗಿದೆ ಓಂಕಾರೇಶ್ವರದು. ನಾನು ವೀಡಿಯೋದಲ್ಲಿ ಮುಂಚೆನೇ ಹೇಳ್ದಂಗೆ ನನಗೆ ಕೆಲವೊಂದು ಸರಿ ನನಗೆ ಬೇಜಾರಾಯಿತು. ಆ ಪ್ಲೇಸಲ್ಲಿ ಕೆಲವೊಂದನ್ನೆಲ್ಲ ನೋಡಿ ನನಗೆ ತುಂಬಾ ಬೇಜಾರಾಯಿತು. ಅದು ಏನಾಯಿತು, ಯಾಕಾಯಿತು, ಯಾವ ಥರ ಆಯಿತು ಅಂತ ನಿಮಗೆ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಸಗಳು ಮಾಡ್ತಿದ್ದಾರೆ ನಮ್ಮವರು. ಊದು ನನ್ನ ಕೈಲಿ ನಡೆಯೋಕ್ಕೆ ಆಗ್ತಿಲ್ಲ, ಅಷ್ಟು ಗಲೀಜಾಗಿದೆ ಇದು. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಇನ್ನು ಪವಿತ್ರವಾದ ನದಿಗಳನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಹಿಂಗಡೆ ಕಾಣಿಸ್ತೀಯಲ್ಲ, ಬಂದು ಸ್ನಾನ ಮಾಡಿ ಚಟ್ಟಿ ಬಿಸಾಕಿ ಅಲ್ಲೇ ದೇವ್ರ ದರ್ಶನಕ್ಕೆ ಅಂತ ಬಂದು ಪಾಪಗಳು ಮಾಡ್ತಿದ್ದಾರೆ. ಪಾಪಿಗಳು ಎಲ್ಲರೂ ಸತ್ತೋಗ್ಬಿಟ್ರೆ ನದಿ ಮುಳುಗಿ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಅಷ್ಟು ಪಾಪಾತ್ಮರು ಇಷ್ಟು ದೂರ ಬಂದು ಎಷ್ಟು ಚೆನ್ನಾಗಿರೋಂಥ ಪವಿತ್ರವಾದಂಥ ನದಿ, ಹಿಮಾಲಯದಿಂದ ಬರುವಂಥ ಪವಿತ್ರವಾದ ನೋಡಿ. ಇಲ್ಲಿ ಯಾವನ ಕಕ್ಕ ಕೂಡ ಮಾಡಿದ್ದಾನೆ. ಸೊ ಇಷ್ಟು ಪವಿತ್ರವಾದ ನದಿನ ಬಂದು ಹಾಳು ಮಾಡ್ತಿರಲ್ರು. ಇಂಥವರೆಲ್ಲ ಬದುಕಿರೋದಕ್ಕಿಂತ ಒಂದು ಭೂಕಂಪ ಆಗಿ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಯಾವಾಗ ಕಲಿತಾರೆ ಬುದ್ಧಿ, ಯಾವಾಗ ಕಲಿತಾರೆ ಗೊತ್ತಾಗ್ತಿಲ್ಲ. ನಾನು ನಡೆಯೋಕ್ಕೆ ಆಗ್ತಿಲ್ಲ ನೋಡಿ. ಹೇತಿದ್ದಾರೆ ನನ್ನ ಮಕ್ಕಳು, ಹೇತಿಟ್ಟಿದ್ದಾರೆ. ಇನ್ನು ನದಿ ಪವಿತ್ರವಾಗಿ ಎಲ್ಲಿರುತ್ತೆ? ಇನ್ನು ಮುಂದೆ ಹರ್ಕೊಂಡೋದ್ರೆ ಪವಿತ್ರವಾಗಿ ಎಲ್ಲಿರುತ್ತೆ ನದಿ? ಇನ್ನು ನಮ್ಮ ನದಿಗಳಿಗೆ, ನಮ್ಮ ಪವಿತ್ರವಾದಂಥ ನದಿಗಳಿಗೆ ನಮ್ಮ ಭಕ್ತಾದಿಗಳು ಕೊಡುವಂಥ ಕಾಣಿಕೆ ಇದು. ಎಷ್ಟು ದೊಡ್ಡ ಕಾಣಿಕೆ ಅಲ್ಲ. ದೇವ್ರ ದರ್ಶನಕ್ಕೆ ಅಂತ ಬಂದ್ಬಿಟ್ಟು ಪಾಪಗಳು ಮಾಡ್ತಾರಲ್ರು, ಪಾಪಾತ್ಮಕ ಪಾಪಿಗಳು ಅನ್ಬೇಕು. ಪಾಪಿಗಳೇ ಎಲ್ಲರೂ ಪಾಪಿಗಳೇ. ದೇವ್ರ ದರ್ಶನ ಬಂದು ಪಾಪ ಮಾಡ್ತಾರೆ. ಉಗಿಯೋದು, ಮಾಡೋದು, ಚಡ್ಡಿ ಎಸೆಯೋದು, ತಿಂದದೆಲ್ಲ ಇಲ್ಲೇ ಬಿಸಾಕೋದು. ಯಾಕ್ರಾದ್ರೂ ಬದುಕಿರ್ತಾರೆ ಜನಗಳು. ಇವರೆಲ್ಲ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಅನ್ಕೊಳ್ತಿರ್ತೀನಿ. ಆಗ ಪವಿತ್ರವಾದ ಗೌಮುಖ್ ಘಾಟ್ ಹತ್ರ ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ. ಎಲ್ಲ ಪ್ಲೇಟ್ಸು, ಚಪ್ಪಲಿ ಮತ್ತು ಎಲ್ಲ ಕವರ್ಸ್ ಎಲ್ಲ ಅಲ್ಲಲ್ಲಿ ಹಾಕಿದ್ದಾರೆ. ಪವಿತ್ರವಾದಂತ ಹೆಂಗೆ ಹೇಳೋದಕ್ಕಾಗುತ್ತೆ ನಾವು? ಹಾಗೆ ನೋಡಿ ಸ್ವಲ್ಪ ಮೇಲ್ಗಡೆ ಬಂದರೆ ಈ ಗೌಮುಖ್ ಘಾಟ್ ಇತ್ತಲ್ಲ, ಗೌಮುಖ್ ಘಾಟ್ಗೆ ಇಲ್ಲಿರೋಂಥ ಡ್ರೈನೇಜ್ ವಾಟರ್ನ ಹಾಗೆ ಕನೆಕ್ಟ್ ಮಾಡಿ ಹಾಗೆ ಬಿಟ್ಟಿದ್ದಾರೆ. ನರ್ಮದಾ ನದಿಗೆ ಬಿಟ್ಟಿದ್ದಾರೆ ಫುಲ್ಲು. ಸೊ ಅಲ್ಲಿ ನಾವು ಸ್ನಾನ ಮಾಡೋರೆಲ್ಲ ಇದೇ ನೀರೆಲ್ಲ ಸ್ನಾನ ಮಾಡಿರ್ತಾರೆ. ಇನ್ನು ಪವಿತ್ರ ಅಂತ ಎಲ್ಲಿ ಅನ್ಸ್ಕೊಳ್ಳೋಣ?
ಸ್ವಲ್ಪ ಯೋಚನೆ ಮಾಡಿ, ಸಿವಿಕ್ ಸೆನ್ಸ್ ಇರಲಿ. ಓಕೆ ಫ್ರೆಂಡ್ಸ್, ಏನೇ ಇರಲಿ, ಈ ಸಿವಿಕ್ ಸೆನ್ಸ್ನ ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಕೈಲಿ ಆದಷ್ಟು ಎಲ್ಲ ಇನ್ಫಾರ್ಮೇಷನ್, ಓಂಕಾರೇಶ್ವರ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ನಿಮಗೆ. ಸೊ ನಿಮ್ಗೇನಾದರೂ ಮತ್ತೆ ಇನ್ಫಾರ್ಮೇಷನ್, ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಸೊ ಮೆಸೇಜ್ ಮಾಡಿ, ನನಗೆ ಪರವಾಗಿಲ್ಲ. ಸೊ ಇದೇ ಥರ ನಾನು 12 ಜ್ಯೋತಿರ್ಲಿಂಗನ ದರ್ಶನ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಇದಾದಮೇಲೆ ನಾನು ಇಮಿಡಿಯೇಟಾಗಿ ಉಜ್ಜಯಿನ್ಗೆ ಹೋಗಿದ್ದೀನಿ. ಅದೇ ದಿನ ಸೇಮ್ ಉಜ್ಜಯಿನ್ಗೂ ಹೋಗಿ ಉಜ್ಜಯಿನಲ್ಲಿ ದರ್ಶನ ಮಾಡ್ಕೊಂಡಿದ್ದೀನಿ. ಸೊ ಉಜ್ಜಯಿನಲ್ಲಿ ನನಗೆ ದರ್ಶನ ಯಾವ ಥರ ಆಯಿತು, ಅಲ್ಲಿ ಏನೇನಾಯಿತು, ಅಂದರೆ ಯಾವ ಥರ ದರ್ಶನ ಮಾಡ್ಕೋಬೋದು, ಅಲ್ಲಿ ಹೇಗಿದೆ ಪ್ಲೇಸ್ ಅಂತ ಇನ್ನೊಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಆ ವಿಡಿಯೋನೂ ಆದಷ್ಟು ಬೇಗ ಮಾಡ್ತೀನಿ. ಸೊ ಹೀಗೆ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.